ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆ್ಯಂಡ್ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಇಂಡಿಯಾ ರೀಸೆಂಟಾಗಿ ವಿಸಿಟ್ ಮಾಡಿ ಟ್ರೈ ನೇಷನ್ಸ್ದು ಎಫೆಕ್ಟ್ ಏನಾಯಿತು ಅಂತ ಹೇಳ್ತೀನಿ. ಆ್ಯಂಡ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇಂಡೋನೇಷ್ಯಾದಲ್ಲಿ ಏನಾಯಿತು ಅಂತ. ಆ್ಯಂಡ್ ನಾನಿವತ್ತು ನಿಮಗೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಲ್ಲಿ ಏನೇನಾಯಿತು ಅನ್ನೋ ವಿಚಾರನ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಖಾಲಿ ಒಂದು ಬಯಲಾಟ್ರಲ್ ಮೀಟಿಂಗ್ ಆಗಿರಲಿಲ್ಲ, ಆಯಿತಾ. ದಿಸ್ ಮೀಟಿಂಗ್ ವಾಸ್ ಅನ್ ಆ್ಯಂಟಿ ಕರೋಷನ್ ರೆಸಿಸ್ಟಿವ್ ಮೀಟಿಂಗ್ ಥರ ಇತ್ತು. ಯಾಕಂತ ಅಂದರೆ ಇಂಡೋನೇಷ್ಯಾ ಹತ್ರ ಸ್ಟ್ರೀಟ್ ಆಫ್ ಮಲಾಕಾ ಇದೆ, ಆಸ್ಟ್ರೇಲಿಯಾ ಹತ್ರ ಲಿಥಿಯಂ ರಿಸೋರ್ಸ್ ಇದೆ, ಯುರೇನಿಯಂ ಇದೆ, ಇನ್ನೂ ತುಂಬ ಮಿನರಲ್ಸ್ ಇದೆ, ಆಯಿತಾ. ಆ್ಯಂಡ್ ಅದು ಕ್ವಾಡಲ್ಲಿ ಒಂದು ಕೀ ಪಾರ್ಟ್ನರ್ ಕೂಡ. ಇನ್ನು ನ್ಯೂಜಿಲೆಂಡ್ ಕಡೆ ಬರೋದಾದರೆ ಇಂಡಿಯಾಗೆ ನ್ಯೂಜಿಲೆಂಡ್ನ ಹತ್ರ ಮಾಡ್ಕೊಳ್ಳೋದ್ರಿಂದ ಇಂಡಿಯನ್ ಡಿಪ್ಲೊಮಸಿ ಸೌತ್ ಪೆಸಿಫಿಕ್ ರೀಚ್ ಆಗುತ್ತೆ. ಸೊ ಇದೆಲ್ಲಾನು ಈ ಟ್ರೈನೇಷನ್ದು ಸಪ್ರೇಟ್ ಇನ್ಪುಟ್ ಆಗಿದ್ರೆ ಇದ್ರದ್ದು ಓವರಾಲ್ ಇನ್ಪುಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು, ಇಂಡಿಯನ್ಸ್ಗೆ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಒಂದು ಸೆಮಿಕಂಡಕ್ಟರ್ ಸಪ್ಲೈ ಚೈನು, ಕ್ರಿಟಿಕಲ್ ಮಿನರಲ್ಸ್ ಇದೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಇಂಡಿಯನ್ ನೇವಿ ಆಪರೇಷನ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಸೌತ್ ಪೆಸಿಫಿಕ್ಕಲ್ಲಿ, ಮತ್ತು ಮೆರಿಟೈಮ್ ಟ್ರೇಡ್. ಈಗಂತೂ ಮೆರಿಟೈಮ್ ಟ್ರೇಡ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಅಂದರೆ, ನೀವು ರೀಸೆಂಟ್ ಜಿಯೋಪೊಲಿಟಿಕಲ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾನೆ ಇರುತ್ತೆ. ಸೊ ಇನ್ ಕೇಸ್ ಆಫ್ ಏನಾದರೂ ಚೈನಾ ನಮ್ಮ ಬ್ಯಾಕ್ ಯಾರ್ಡ್ ಏನಾದರೂ ಕೈ ಕೊಟ್ಬಿಟ್ರೆ ನಮಗೆ ಬೇರೆ ರಿಲಯಬಲ್ ಸೋರ್ಸಸ್ ಇರಬೇಕಲ್ಲ. ಸೊ ಅದಕ್ಕೆ ಲಾಂಗ್ ಟರ್ಮ್ ಗೇಮಲ್ಲಿ ಈ ಟ್ರೈನೇಷನ್ ವಿಸಿಟ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋ. ಆ್ಯಂಡ್ ನಾನು ನಿಮಗೆ ಮತ್ತೆ ಮುಂದಿನ ಜಿಯೋಪೊಲಿಟಿಕಲ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್.